ಹೆಲೋ ಹಾಯ್ ಫ್ರೆಂಡ್ಸ್, ನೋಡಿ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ರಿಲೇಟಿವ್ ಮನೆಗೆ ಹೋಗ್ಬೇಕಿತ್ತು. ಅಂದರೆ ನಮ್ಮ ದೊಡ್ಡಮ್ಮವ್ರ ಮನೆಗೆ. ಹಾಗಾಗಿ ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮನ ಮಕ್ಕಳು, ಚಿಕ್ಕಮ್ಮ ಎಲ್ಲರೂ ಕೂಡ ಬಂದಿದ್ದರು. ಹಾಗಾಗಿ ಅವ್ರನ್ನ ಕೂಡ ಎಲ್ಲ ಅವ್ರ ಮಕ್ಕಳು ಎಲ್ಲ ಬಂದಿದ್ದಲ್ಲ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಜಾಸ್ತಿ ದಿನ ಆಗಿತ್ತು. ಹಂಗಾದ್ರೂ ಹೋಗಿದ್ವಿ. ಅದಕ್ಕೆ ನೋಡಿ ಎಲ್ಲರೂ ಸೇರ್ಕೊಂಡು ಒಬ್ಬರು ಮಾಡಿದ ತಕ್ಷಣ ಓದ್ಕೊಳೋದು, ಡ್ಯಾನ್ಸ್ ಮಾಡೋದೇ ಆಗಲಿ, ಒಬ್ಬೊಬ್ಬರೇ ಇದ್ದರೆ ಏನೂ ಬರ್ಕೊತಾ ಇರಲಿಲ್ಲ, ಏನಿಲ್ಲ. ನೋಡಿ ಯಾವ ಥರ ಇದ್ದಾರಲ್ವ. ಹಂಗೆ ಒಂದು ರೌಂಡು ತೋಟನೆಲ್ಲ ಸುತ್ತಾಡ್ಕೊಂಡು ಸ್ವಲ್ಪ ಎಳ್ಳೆಲ್ಲ ಕುಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ನೋಡಿ ಆಕಾಶಕ್ಕೆ ಚಪ್ರ ಹಾಕ್ದಂಗೆ ಯಾವ ಥರ ಕಾಣಿಸ್ತಿದೆ ಅಲ್ವಾ. ನೋಡಿ ಎಳ್ನೀರು ಕುಡಿತಾ ಇದ್ದಾರೆ. ಹಂಗೆ ಎಳ್ನೀರು ಕೂಡ ಕುಡ್ಕೊಂಡು ಎಲ್ಲರೂ ಹಂಗೆ ಹೊಂಡದ ಹತ್ರ ಕೂಡ ಬಂದ್ವಿ. ಅಲ್ಲಿ ಕೂಡ ಮೀನೆಲ್ಲ ಹಾಕಿದ್ರು, ಅಂದರೆ ಫಿಶ್ ಎಲ್ಲ ಕೂಡ ನೋಡಿಕೊಂಡು ಬಂದರೆ ಇದ್ದರೆ ನಿಂತ್ಕೊಂಡ್ರೆ ಏನಾದರೂ ಸೌಂಡ್ ಆದ ತಕ್ಷಣ ಹಂಗೆ ಕಾಣಿಸ್ತಾನೆ ಇರಲಿಲ್ಲ, ಹಂಗೆ ಒಳಗಡೆ ಹೋಗ್ಬಿಡ್ತಿದ್ವು. ಹಾಗಾಗಿ ಸ್ವಲ್ಪ ಹೊತ್ತು ಅವನ್ನೂ ಕೂಡ ನೋಡಿಕೊಂಡು ಎಲ್ಲರೂ ಅಂದರೆ ಎಲ್ಲ ಸುತ್ತ ಆಡ್ಕೊಂಡು ತೋಟನೆಲ್ಲ ನೀಟಾಗಿ ನೋಡಿ. ಅಂದರೆ ಏನಾದರೂ ಸೌಂಡ್ ಮಾಡಿದ ತಕ್ಷಣ ಹಂಗೆ ಒಳಗಡೆ ಒಂಚೂರು ಕಾಣಿಸಲ್ಲ, ಆ ಥರ ಮೈಯಾಗಿಬಿಡ್ತವೆ. ಇಲ್ಲಾಂದರೆ ಹೊರಗಡೆ ನೀಟಾಡ್ತಾ ಇರ್ತವೆ. ಹಂಗಾಗಿ ನೋಡೋದಕ್ಕೇನೋ ಒಂಥರ ಖುಷಿ ಅಲ್ವಾ. ಹಂಗಾಗಿ ಸ್ವಲ್ಪ ನೋಡಿಕೊಂಡು ಬಂದು ನೋಡಿ ಇಲ್ಲೊಂದು ಯಾವ ಥರ ಬರ್ತಿದೆ, ಅವು ಯಾವ ಥರ ನೀರು ಕುಡಿತಿದ್ದಾವಲ್ಲ. ಅಂದರೆ ಇದು ಏನಂತಾರೆ, ಆನೆ ಮೀನು ಅಂತ ಏನೋ ಅಂತಾರೆ. ಹಂಗಾಗಿ ನೋಡಿ ಇಷ್ಟೊಂದಿದಾವಲ್ವಾ. ಅಂದರೆ ಇಲ್ಲಿ ನೋಡ್ರಿ ಬಿಟ್ಟಾಗ ಏನಕ್ಕಾದ್ರೂ ಬಿಡೋದಕ್ಕೆ ಇಟ್ಕೊಂಡಿದ್ದಾರೆ. ಹಾಗೆ ಮನೆಗೆ ಬಂದ್ವಿ, ಎಲ್ಲರೂ ಕುತ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಅಳತೆ ಹೊಡಿತಾ ಇದ್ದು. ಒಂದು ಅಡುಗೆ ಕೂಡ ಆಯಿತು. ಎಲ್ಲರೂ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಇನ್ನೇನು ಮಾಡೋದಲ್ವಾ. ಹಾಗಾಗಿ ಎಲ್ಲರೂ ಫೋನ್ ಹಿಡ್ಕೊಂಡು ಕೂತಿದ್ರು. ಈ ಚಳಿಲಿ ಫೋನ್ ನೋಡೋದೇನು ಅಂತ ಆಚೆಗಡೆ ಸ್ವಲ್ಪ ಬೆಂಕಿ ಹಾಕೊಳ್ಳೋಣ ಅಂತ ಆಗ್ತಾಯಿದ್ರು. ನೋಡಿ ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ. ನೋಡಿ ಎಲ್ಲರೂ ಸೇರ್ಕೊಂಡೋಗಿ ಏನೋ ಒಂಥರ ಚೆನ್ನಾಗಿರುತ್ತಲ್ವ. ಹಾಗೆ ಹೀಗೆ ಅಂತ ಎಲ್ಲರೂ ಹಾಕ್ತಾ ಇದ್ದಾರೆ. ಅಂದರೆ ಬೆಂಕಿ ಹಾಕ್ಬೇಕಾದ್ರೆ ಯಾರೂ ಇರಲಿಲ್ಲ. ಆಗ್ತಾ ಬೆಂಕಿ ಹಚ್ಚಿದ್ಮೇಲೆ ಎಲ್ಲರೂ ಒಬ್ಬೊಬ್ಬರಾಗೆ ಬರ್ತಾರೆ ನೋಡಿ ಇವಾಗ. ಅಂದರೆ ನಾವೇ ಏನು ಮಾಡೋಂಥ, ಇವರು ಪಾಪ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ನೋಡಿ. ಆಗ್ತಾ ಹಂಗೆ ರೆಡಿ ಮಾಡ್ತು ಅಂತ ಇದ್ದಂಗೆ ಎಲ್ಲರೂ ಆಚೆ ಬರ್ತಾ ಇದ್ದಾರೆ ಫೋನ್ ಬಿಟ್ಬಿಟ್ಟು. ನೋಡ್ತಾ ತುಂಬ ಎಂಜಾಯ್ ಮಾಡ್ಕೊಂಡು ಬಂದು ಇವ್ರಿಗೆ ಹೋಗಿದ್ಕು. ನೋಡಿ ಎಷ್ಟೊಂದು ಜನ ಎಲ್ಲ ಡ್ಯಾನ್ಸ್ ಕೂಡ ಎಲ್ಲ ಮಾಡಿಕೊಂಡು ನೀಟಾಗಿ ಏನೋ ಒಂಥರ ಸ್ಪೆಷಲ್ ಅಲ್ವಾ. ಹಂಗೆ ಇನ್ನೇನು ಕತ್ಲಾಗಿ ಕರೆದೇ ಹೋಯ್ತಲ್ವಾ. ಹಾಗೆ ಇನ್ನೇನು ಬೇಗ ಇದ್ವಿ ಅಲ್ವಾ ಊರಿಗೆ ಹೋಗ್ಬೇಕಂತ. ನಾವೆದ್ದು ಬರೋ ಅಷ್ಟೊತ್ತಿ ನವಿಲೆಲ್ಲ ಆಚೆಗಡೆ ಕಾಣಿಸ್ತಾ ಇದ್ವು. ಅಂದರೆ ನಾವಿದ್ದಳು ಸ್ವಲ್ಪ ಲೇಟ್ ಆಯ್ತಲ್ವಾ. ಹಾಗಾಗಿ ಇಲ್ಲೊಂದೆರಡು ನವಿಲು ಕೂಡ ಇದ್ದು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನೋಡಿ. ಅಂದರೆ ಇಷ್ಟು ದೂರ ಇದ್ದೀನಿ ಅಷ್ಟೇ ನೋಡಿ. ಇಷ್ಟು ಹತ್ರ ಬಂದ ತಕ್ಷಣ ಅವಕ್ಕೆ ಹೆಂಗೆ ಗೊತ್ತಾಗುತ್ತೆ, ಎಷ್ಟು ಬೇಗ ಓಡೋಗ್ಬಿಡ್ತಾವಲ್ವ ಅಲ್ಲಿರೋದು. ಇಲ್ಲಿ ಸೌಂಡ್ ಕೇಳಿಸಿದ ತಕ್ಷಣವೇ ನೋಡಿ ಎಷ್ಟು ಸುಳಿವಲ್ವ ನವಿಲಿಗೆ. ಹಾಗೆ ಇಲ್ಲಿ ಕೂಡ ಇನ್ನೊಂದು ಮನೆ ಇತ್ತು, ನಮ್ಮ ಮಾವರ ಮನೆ. ಅಲ್ಲಿಗೂ ಕೂಡ ಬಂದು ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ನೋಡಿ. ಅವರು ಕೂಡ ಯಾವ ಥರ ಆಟ ಆಡ್ತಿದ್ದಾನೆ ಅಂದರೆ ನಮ್ಮ ಮಾವನ ಮಗ ಇವನು. ಅವನ ಜೊತೆಗೆ ಇಬ್ಬರು ಎಲ್ಲ ಮಾತಾಡಿದ್ರು. ಹಂಗೆ ಒಂದು ಬರ್ತ್ಡೇ ಇತ್ತು, ಅಲ್ಲಿಗೂ ಕೂಡ ಹೋಗಿ ಎಲ್ಲರೂ ಮುಗಿಸ್ಕೊಂಡು ಅದನ್ನು ಕೂಡ ಅಟೆಂಡ್ ಮಾಡಿ ನೋಡಿ. ಎಲ್ಲರೂ ಸೇರಿಕೊಂಡು ಯಾವ ಥರ ಇದ್ದಾರೆ ನೋಡ್ತಿದ್ದೀರಲ್ವಾ. ಹಂಗೂ ಕೂಡ ಇನ್ನೂ ಚಿಕ್ಕವರಲ್ವಾ, ಹಾಗಾಗಿ ಸ್ವಲ್ಪ ಹಿಂಸೆ ಆಯಿತು. ಫೋಟೋ ಎಲ್ಲ ತೆಗ್ಸೋದಕ್ಕೆ ಹಿಂಸೆ ಅಲ್ವಾ ಅವನಿಗೆ, ಎಷ್ಟು ತನಕ ನಿಂತ್ಕೊಳ್ಳೋದು ಅಂತ ಅವನು. ಹಾಗಾಗಿ ಅದನ್ನು ಕೂಡ ಎಲ್ಲ ಅಟೆಂಡ್ ಮಾಡಿಕೊಂಡು ನೀಟಾಗಿ ನೋಡಿ. ಅಂದರೆ ನಮ್ಮದಂತೂ ಒಂದು ಟ್ರಿಪ್ಪೇ ಆಗೋಯಿತು.
ಆ ಥರ ಎಲ್ಲ ಕಡೆನೂ ಎಂಜಾಯ್ ಮಾಡ್ಕೊಂಡು ಇನ್ನೇನು ಊರಿಗೆ ಬರಬೇಕಲ್ವ ಬಂದ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,